ಬರಂಗಿಲ್ಲ ಅಂದ್ರ ಸಾಯಕ ರೆಡಿ ಆಗ್ಬೇಕಂತ. कलमा नहीं पढ़ोगे तो तुम मार दिए जाओगे. ಭಾರತ್ ಮಾತಾ ಕಿ ಜೈ ಅಂದ್ರ ಹಿಂದೂಗಳಿಗೆ ಮಾತ್ರ ಸೀಮಿತ ಅಂತ. आप कलमा बोलो, मैं भारत माता की जय बोल देता हूँ. ಧರ್ಮ ಕೇಳಿ ಹೊಡೆದ್ರ ಏನ ತಪ್ಪೈತಿ, ಹೊಡಿಲಿ ಬಿಡ್ರಿ. कलमे के नाम पर, मुसलमान के नाम पर, इसके नाम पर, उसके नाम पर, तभी तो डरेंगे. ಮೌಲಾನಗಳ ಬಾಯಿಂದ ಬರೋ ಇಂತ ಮಾತು ಅದೆಷ್ಟು ದೊಡ್ಡ ಪ್ರಚೋದನೆ ಆಗ್ತೈತಿ ನೀವ ಹೇಳ್ರಿ. ಹಿಂದೂಗಳು ಮುಸ್ಲಿಮರಿಗೆ ಅಂಜಬೇಕು ಅಂದ್ರ ಇಂತ ಸಾವುಗಳು ಆಗ್ಲೇಬೇಕು ಅಂತಾರ. ಇಂತ ಮೌಲಾನಗಳಿಂದನ ಇಸ್ಲಾಂ ಹೆಸರು ಹಾಳಾಗತೈತಿ. ಪೆಹಲ್ಗಾಮ್ ಅಟ್ಯಾಕ್ ಆಯ್ತು. ಧರ್ಮ ಕೇಳಿ 26 ಮಂದಿನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ್ರು. ಕಲ್ಮಾ ಹೇಳ್ದವ್ರನ್ನ ಬಿಟ್ರು, ಕಲ್ಮಾ ಹೇಳಾರ್ದವ್ರನ್ನ ಸಾಯಿಸಿ ಬಿಟ್ರು. ಇದು ನಡೆದು ಈಗಾಗಲೇ 1 ವರ್ಷ ತುಂಬಿ ಹೋಗೈತಿ. ಇದು 1 ವರ್ಷ ತುಂಬುತ್ತಿದ್ದಂಗನ ಮುಂಬೈದಾಗ ಇದ ಸೇಮ್ ಅಟ್ಯಾಕ್ ಒಬ್ಬನೇ ವ್ಯಕ್ತಿ ಮಾಡಿದ್ದ. ಇದು ಕೂಡ ಈಗ ಬಹಳಷ್ಟು ಸುದ್ದಿ ಒಳಗೈತಿ. ಇವೆರಡರ ಬಗ್ಗೆ ಕೂಡ ಮುಂಬೈಯಲ್ಲಿ ಆ ಒಬ್ಬ ವ್ಯಕ್ತಿ ಪೆಹಲ್ಗಾಮ್ ರೀತಿ ಅಟ್ಯಾಕ್ ಮಾಡಿದಾಗ ಚರ್ಚೆ ಹೆಚ್ಚಾಗೈತಿ. ಯಾವತ್ತು ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅವಾಗ ಭಾರತದ ಪ್ರತಿಯೊಬ್ಬ ಮನುಷ್ಯ, ಲಿಬರಲ್ ವರ್ಗದವರು, ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಗಟ್ಟಿ ಧ್ವನಿಯೊಳಗ ಖಂಡಿಸಿದ್ರು. ಅಂದ್ರ ಧರ್ಮ ಕೇಳಿ ಹೊಡೆದಿದ್ದು ಬಹಳ ದೊಡ್ಡ ತಪ್ಪೈತಿ, ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಖಂಡಿಸಿದ್ರ ದೊಡ್ಡ ಧ್ವನಿಯೊಳಗ. ಈಗ ಈ ರೀತಿಯ ಘಟನೆಗಳು ನಡೀತಿರ್ಲಿಲ್ಲ. ಮುಂಬೈಯಲ್ಲಿ ನಡೆದಿರೋ ಘಟನೆ ಅಷ್ಟ ಅಲ್ರಿ, ಮುಸ್ಲಿಂ ಮೌಲಾನಗಳ ಬಾಯಿಂದ ಬರಾಕತ್ತಿರುವಂತ ವರ್ಡ್ ಅದಾವಲ್ರಿ, ಒಂದೊಂದು ಶಬ್ದ, ಅಂತ ಶಬ್ದಗಳು ಕೂಡ ಬರ್ತಿರ್ಲಿಲ್ಲ. ಖಂಡನೆ ಇಲ್ಲ ಅಂದಾಗ ಅಡ್ವಾಂಟೇಜಸ್ ಜಾಸ್ತಿ ಆಗ್ತಾವ. ಖಂಡಿಸಾಕತ್ತಿಲ್ಲ ಯಾರು, ಅದು ಸರಿ ಅನ್ನೋ ಮನೋಭಾವ ಎಲ್ಲರಲ್ಲಿ ಮೂಡಾಕ್ ಚಾಲು ಆಗ್ತೈತಿ. ಈಗ ಮೌಲಾನಾ ಸಾಜಿದ್ ರಶೀದಿ ಇವರ ಬಾಯಿಂದ ಬಂದಿರೋ ಮಾತದಾವಲ್ರಿ, ಎಂತವ್ರಿಗೂ ಆದ್ರೂ ಗಾಬರಿ ಹುಟ್ಟಿಸ್ತೈತಿ. ಭಾರತದಾಗ ಇದ್ಕೊಂಡು ಇವ್ರು ಈ ರೀತಿ ಯಾಕೆ ಮಾತಾಡಕತ್ತಾರ? ಯಾಕಂದ್ರ ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ರಾಜಕಾರಣಿಗಳು ಖಂಡಿಸಿಲ್ಲ. ಇದ್ರ ಅಡ್ವಾಂಟೇಜ್ ಈತನ ಮೇಲೆ ಆಗೈತಿ. ಏನಂತಾರ ನೋಡ್ಕೊಂಬರ್ರಿ. कलमा नहीं पढ़ोगे तो तुम मार दिए जाओगे. कि या तो कलमा याद कर लो, नहीं तो मार दिए जाओगे. मुसलमानों से जब भी तो डरेंगे हिंदू. जब 2-4 हिंदू मरेंगे, 10-20 हिंदू मरेंगे कलमे के नाम पर, मुसलमान के नाम पर, इसके नाम पर, उसके नाम पर, तभी तो डरेंगे. सैकड़ों वीडियो आपको ऐसे ही मिल जाएंगी. मुसलमान दाढ़ी टोपी वालों को पकड़कर भारत माता की जय के नारे लगाओ. क्यों इस देश में रह रहे भारत माता की जय के नारे नहीं लगाएंगे? ये कौन सी वर्ड? इस देश में रहना और आप भारत माता की कलमा क्यों नहीं पढ़ना आपको? क्यों नहीं पढ़ना? आप कलमा बोलो, मैं भारत माता की जय बोल देता हूँ. औरत आज के वक्त में न मंदिर में सेफ है, न रोड पे सेफ है. आप देख रही हैं मस्जिद में सेफ है. मस्जिद में कोई कांड बता दो मुझे. मस्जिद, मदरसे में बताओ. मदरसे में कितना हुआ है, कितना मदरसे में हुआ. अभी मैं एक करके आई थी, साले के साथ जीजा ने, मतलब मदरसे में वो मौलाना थे, मौलवी थे, उनको रेप किया और मार डाला. उसकी डेथ हो गई. 7 साल का बच्चा, उसकी डेथ हो गई. सर, मदरसे में बलात्कार, बच्चों के शोर में दब जाती है आवाज. देखिए ना, अब आप देखिए कहाँ पे हुआ है. यूपी के साहिबाबाद मदरसे में रविवार 22 अप्रैल की 11 साल की बच्ची के साथ रेप. ನಿಜವಾದ ಭಾರತೀಯನ ರಕ್ತ ಕುದಿತೈತೋ ಇಲ್ಲೋ ನೀವ ಹೇಳ್ರಿ. ಆತನ ಬಾಯಿಂದ ಬಂದಿದ್ದ ವರ್ಡ್ ಏನು? ಮುಸ್ಲಿಮರಿಗೆ ಹಿಂದೂಗಳು ಹೆದರ್ಬೇಕು ಅಂದ್ರ 1-4-5 ಸಾವು ಆಗಾಕ ಬೇಕು. ಕಲ್ಮಾ ಓದಾಕ ಬಂದಿಲ್ಲ ಅಂದ್ರ ಸಾಯಕ ರೆಡಿ ಇರ್ಬೇಕು. ಒಂದ್ ವೇಳೆ ಸಾಯಕ್ ರೆಡಿ ಇಲ್ಲ ಅಂದ್ರೆ ಕಲ್ಮಾ ಓದೋದನ್ನ ಕಲ್ತ್ಕೊಳ್ರಿ. ಸಾವಿರಾರು ವಿಡಿಯೋಗಳು ಬರ್ತಾವಂತ ಹಿಂದೂಗಳು ಮುಸ್ಲಿಮ್ರನ್ನ ಹೆರಾಸ್ ಮಾಡಕತ್ತಿರುವಂತವು. ಭಾರತ್ ಮಾತಾ ಕಿ ಜೈ ಅಂತ ಹೇಳ್ರಿ ಅಂತ. ಆತ ಹೇಳೋದೇನು, ಕಲ್ಮಾ ನೀವು ಓದಿದ್ರ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ ಅಂತ. ಮೌಲಾನಾ ಸಾಬ್ರಿಗೆ ಗೊತ್ತಿಲ್ಲ ಅನ್ನಿಸ್ತೈತಿ. ಜೈ ಶ್ರೀರಾಮ್ ಅನ್ನೋದು ಹಿಂದೂಗಳು ಹೇಳೋದು, ಹರ ಹರ ಮಹಾದೇವ್ ಅನ್ನೋದು ಹಿಂದೂಗಳು ಹೇಳೋದು, ಭಾರತ್ ಮಾತಾ ಕಿ ಜೈ ಅನ್ನೋದು ಭಾರತೀಯರು ಹೇಳೋದು. ಈತ ಹೇಳಕತ್ತಿರೋದು ಕಲ್ಮಾ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಜೈ ಶ್ರೀರಾಮ್ ಹಿಂದೂ ಧರ್ಮಕ್ಕೆ. ಆದ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದು ಎಲ್ಲಾ ಭಾರತೀಯರಿಗೂ ಸಂಬಂಧಪಟ್ಟಿದ್ದು. ಯಾವ ರೀತಿಯ ಮನಸ್ಥಿತಿ ಐತಿ ನೋಡ್ರಿ. ಸಾಯ್ಲಿ ಬಿಡ್ರಿ, ಅವಾಗಷ್ಟ ಹಿಂದೂಗಳು ಮುಸ್ಲಿಮ್ರ ಕಂಡ್ರ ಅಂಜ್ತಾರಂತ. ಅಂದ್ರ ಮುಸ್ಲಿಮ್ರು ಹಿಂದೂಗಳನ್ನ ಅಂಜಿಸ್ಬೇಕಂತ ಕುಂತಾರೇನು, ಅಂಜಸಾಕ ಟ್ರೈ ಮಾಡಕತ್ತಾರೇನು? ಸಾವು ಧರ್ಮ ಕೇಳಾಗ್ತಾವಲ್ಲ, ಆಗ್ಲಿ ಬಿಡ್ರಿ, ಕಲ್ಮಾ ಓದೋದನ್ನ ಅವಾಗರೇ ಕಲೀಲಿ ಅಂತಾರಲ್ಲ. ಎಂತ ಮನಸ್ಥಿತಿ ರೀ ಇದು. ಈ ಮನಸ್ಥಿತಿಯನ್ನ ಖಂಡನೆ ಮಾಡೋರು ಕೂಡ ಇಲ್ದಂಗಾಗ್ಯಾರ. ಇವರಿಗೆ ಸಪೋರ್ಟ್ ಮಾಡೋ ರಾಜಕೀಯ ಪಕ್ಷಗಳು ಇರೋದ್ರಿಂದನ ಈ ರೀತಿ ಆಗ್ತಿರೋದು. ಪೆಹಲ್ಗಾಮ್ ಅನ್ನ ಖಂಡಿಸಿದ್ರ ಧರ್ಮ ಕೇಳಿ ಹೊಡೆಯೋದು ತಪ್ಪು ಅಂತ ಇದೇ ಮೌಲಾನಾ ತಮ್ಮ ಬಾಯಿಂದ ಹೇಳ್ತಿದ್ರು. ಆದ್ರ ಅಡ್ವಾಂಟೇಜ್ ಸಿಕ್ಕೈತಿ. ಈಗ
ಎಂತ ಮಾತು ಹೇಳಕತ್ತಾರ ನೋಡ್ರಿ. ಇದು ಪ್ರಚೋದನೆ ಅಲ್ದ ಇನ್ನೇನ್ರಿ. ಮೌಲಾನಗಳ ಮಾತನ್ನ ಇಸ್ಲಾಂ ಧರ್ಮದವರು ಪಾಲಿಸ್ತಾರ. ಇವರು ಕಲ್ಮಾ ಓದಲ್ದವ್ರು ಸಾಯ್ಲಿ ಬಿಡ್ರಿ, ಸತ್ತು ಹೋಗ್ಲಿ ಬಿಡ್ರಿ, ಮುಸ್ಲಿಮ್ರಿಗೆ ಹೆದರ್ಲಿ ಬಿಡ್ರಿ ಅನ್ನೋ ಮಾತು ಮಾತಾಡಿದ್ರ ಇದವ್ರಿಗೆ ಇನ್ಫ್ಲುಯೆನ್ಸ್ ಆಗ್ತೈತೋ ಆಗಂಗಿಲ್ಲ, ನೀವೇ ಹೇಳ್ರಿ. ಇಂಥ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡಾಕತ್ತಿರೋ ಇವರಿಗೆ ಏನಂತ ಕರಿಬೇಕು? ಅದನ್ನ ತಮ್ಮನ್ನ ತಾವೇನೆ ಸಮರ್ಥನೆ ಮಾಡ್ಕೊಳಕ್ ಹೊಂಟಿರೋ ಇಂಥ ಮೌಲಾನಗಳ ಮಾತನ್ನ ಖಂಡಿಸೋರು ಯಾರೂ ಇಲ್ಲ ಆಗ್ಯಾರ. ಮದರ್ಸಾ ಒಳಗ ಹೆಣ್ಮಕ್ಳ ಮೇಲೆ ಶೋಷಣೆ ಆಗಲ್ಲಂತ, ಮಸೀದಿ ಒಳಗೆ ಶೋಷಣೆ ಆಗಲ್ಲಂತ, ಇಸ್ಲಾಂ ಹೆಣ್ಮಕ್ಳನ್ನ ಕಾಪಾಡ್ಕೊಂಡು ಹೊಂಟೈತಂತ ಈ ಮೌಲಾನ ಅವ್ರು ಹೇಳೋ ಮಾತನ್ನ ಹೆಂಗ ನಂಬುತ್ತೀರಿ? ಅದು ಎಷ್ಟು ವಿಡಿಯೋಗಳ ಬಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಾಕತ್ತಿದ್ದು ಮಸೀದಿ ಒಳಗ. ರೀಸೆಂಟ್ ಆಗಿ ಮೌಲಾನ 5 ವರ್ಷದ ಹುಡುಗಿನ ರೇಪ್ ಮಾಡಿದ್ದ ಸುದ್ದಿ ಬಂತು. ಅದೆಲ್ಲ ಇವರಿಗೆ ಸಿಗಂಗಿಲ್ಲೋ ಅಥವಾ ಬೇಕು ಅಂತ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಡಾಕತ್ತಾರೋ ಗೊತ್ತಿಲ್ಲ. ಆದ್ರ ಇದು ಬಹಳ ಡೇಂಜರಸ್ ಐತ್ರಿ. ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೋತಾರೋ ಅಷ್ಟು ಒಳ್ಳೇದು ನಮ್ಮ ಮಂದಿ.